ಬ್ರಾಹ್ಮಣಾನಾಂಚ ಹೃದಯಂ ನವನೀತ ಸಮಂ ಸದಾ ತೇಷಾಂ ಕ್ಷಣಾರ್ಧಂ ಕ್ರೋಧಶ್ಚ ತಥೋ ಭಸ್ಮ ಭವೇತ್ ಜಗತ್. ನಿರಂತರ ತಪಸ್ಸನ್ನು ಮಾಡಿದ, ಬ್ರಹ್ಮಶಕ್ತಿಯನ್ನು ಸಂಪಾದನೆ ಮಾಡಿದ ಬ್ರಾಹ್ಮಣರ ಹೃದಯ ಅತ್ಯಂತ ಕೋಮಲವಾದದ್ದು, ನವನೀತ ಸಮಂ, ಬೆಣ್ಣೆಯ ಹಾಗೆ ಅತ್ಯಂತ ಮೃದುವಾದದ್ದು. ಯಾರ ತೊಂದರೆಗೂ ಅವರು ಕೇಡನ್ನು ಬಯಸುವುದಿಲ್ಲ. ಆದರೆ ಅವರಿಗೆ ಒಂದು ಕ್ಷಣ ಕೋಪ ಬಂದರೆ ಸಾಕು, ಎಂತಹ ದೊಡ್ಡ ವ್ಯಕ್ತಿಯೂ ಕೂಡ ಭಸ್ಮನಾಗಿ ಹೋಗ್ತಾನೆ. ನಾವು ನಿನ್ನೆಯ ದಿನ ಆ ಸಗರನ ಕಥೆಯನ್ನು ಕೇಳಬೇಕಾದ್ರೆ 60,000 ಜನ ಮಕ್ಕಳು ಅವನ ದೃಷ್ಟಿಯಿಂದಾಗಿ ನಾಶವಾದದ್ದನ್ನು ನೋಡಿದ್ವಿ. ಅದರಿಂದಾಗಿ ಬ್ರಹ್ಮಶಕ್ತಿಯನ್ನು ಸಂಪಾದನೆ ಮಾಡಿದ ತಪಸ್ವಿಗಳ ಒಂದು ಕ್ಷಣದ ಕ್ರೋಧವೂ ಕೂಡ ನಮ್ಮನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ವಿಸ್ತಾರವಾಗಿ ಸಮಾಧಾನ ಮಾಡ್ತಾನೆ. ತತ್ಯಾಜ ಮನಸಾಂ ವಿಪ್ರಹ ಪ್ರತಿಜ್ಞಾಯ ಪಾಲನಾಯ ಚ. ಆ ಜರತ್ಕಾರವನ್ನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿದಾಗ ಜರತ್ಕಾರುವಿಗೆ ತನ್ನ ಮೇಲೆ ತನಗೆ ಜಿಗುಪ್ಸೆ ಬರ್ತದೆ. ಇಷ್ಟು ವರ್ಷ ನಾನು ತಪಸ್ಸನ್ನು ಮಾಡಿದೆ, ನನ್ನ ಧರ್ಮದಲ್ಲಿ ತೊಡಕಾಗಬಾರದು ಅಂತ ನನ್ನ ಹೆಂಡತಿ ಎಬ್ಬಿಸಿದ್ದಳು. ಅವಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಿತ್ತು, ಅಲ್ಲದೆ ಅವಳಿಗೆ ಕೋಪವನ್ನು ಮಾಡಿಕೊಂಡೆ ಅವಳ ಮೇಲೆ. ಅಷ್ಟೇ ಅಲ್ಲದೆ ಸೂರ್ಯ ಬಂದ ಪ್ರತಿ ಕ್ಷಣದಲ್ಲಿಯೂ ನಮಗೆ ಬೆಳಕನ್ನು ನೀಡ್ತಾ, ಸೂರ್ಯಾಸ್ತಗಳ ಮೂಲಕ ನಮಗೆ ಪವಿತ್ರವಾದ ಕಾಲವನ್ನು ನೀಡುವವನ ಆ ಸೂರ್ಯ, ಅವನ ಮೇಲೆ ಕೋಪ ಮಾಡಿಕೊಂಡೆ. ನನ್ನ ಬುದ್ಧಿಗೆ ಅಷ್ಟು ಮಹಾತ್ಮರ ಮೇಲೆ ಕ್ರೋಧ ಬರುವಷ್ಟು ಮಂಕು ಹಿಡಿದಿದೆ ಅಂತ ಹೇಳಿದರೆ ನನ್ನ ಸಾಧನೆ ಎಲ್ಲವೂ ಅಪೂರ್ಣವಾಗಿದೆ, ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಹೆಂಡತಿಯನ್ನು ಬಿಟ್ಟು ತಪಸ್ಸಿಗೆ ಹೊರಟು ಹೋಗ್ತಾನೆ. ಹೀಗೆ ತನ್ನ ಕ್ರೋಧದ ಮೇಲೆ ತನಗೆ ಜಿಗುಪ್ಸೆ ಬಂದು ಜರತ್ಕಾರು ತಪಸ್ಸಿಗೆ ಹೋಗ್ತಾನೆ. ಆಗ ಎಲ್ಲ ಬ್ರಹ್ಮಾದಿ ದೇವತೆಗಳು ನಿನ್ನಿಂದಾಗಿ ಲೋಕದಲ್ಲಿ ದೊಡ್ಡ ಕಾರ್ಯ ಆಗಲಿಕ್ಕಿದೆ, ನಿನ್ನಿಂದ ಒಬ್ಬ ತಪಸ್ವಿ ಪುತ್ರನು ಹುಟ್ಟಬೇಕು, ಅದರ ನಂತರ ನೀನು ತಪಸ್ಸಿಗೆ ಹೋಗು ಅಂತ ಹೇಳಿದಾಗ ಕೇವಲ ಸ್ಪರ್ಶ ಮಾತ್ರದಿಂದಾಗಿ ಮುನೇಹ ಕರಸ್ಪರ್ಶ ಮಾತ್ರ ಅದು ಸದ್ಯೋ ಗರ್ಭಂ ಬಭೂವಃ. ಕೇವಲ ಅವನ ಕರಸ್ಪರ್ಶದಿಂದಾಗಿ ಅವನ ಹೆಂಡತಿಯಲ್ಲಿ ಜರತ್ಕಾರುವಿನಲ್ಲಿ ಗರ್ಭಧಾರಣೆ ಆಗಿದೆ. ನಂತರ ಆ ಹುಟ್ಟಿದ ತಪಸ್ವಿ ಹುಡುಗನೇ ಆಸ್ತಿಕನಾಗಿ ನಾವು ಮಹಾಭಾರತದಲ್ಲಿ ಕಥೆಯನ್ನು ಕೇಳ್ತೇವೆ. ಸರ್ಪಯಾಗವನ್ನು ತಡಿತಾನೆ. ಸರ್ಪಯಾಗದಲ್ಲಿ ಸಾತ್ವಿಕವಾದಂತಹ ದುಷ್ಟ ಎಲ್ಲ ಸರ್ಪಗಳು ಕೂಡ ಆ ಅಗ್ನಿಯಲ್ಲಿ ಬಿದ್ದು ನಾಶವಾದ ನಂತರ ಸಾತ್ವಿಕವಾದಂತಹ ಎಲ್ಲ ನಾಗ ದೇವತೆಗಳ ರಕ್ಷಣೆಯನ್ನು ಈ ಆಸ್ತಿಕ ಮಾಡ್ತಾನೆ. ಆ ಸಂದರ್ಭದಲ್ಲಿ ಭಾಗವತದ ಚರಿತ್ರೆಯನ್ನು ಕೂಡ ಸಂಕ್ಷೇಪವಾಗಿ ಒಂದು ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತದೆ. ಪರೀಕ್ಷಿತ ರಾಜನಿಗೆ ಆ ಶೃಂಗಿಯು ಶಾಪ ಕೊಟ್ಟದ್ದು, ಅದಕ್ಕೋಸ್ಕರವನು ಭಾಗವತ ಶ್ರವಣವನ್ನು ಮಾಡಿದ್ದು. ತತ್ರ ತಸ್ಥೌಚ ಸಪ್ತಾಹಂ ಶುಶ್ರುವೇ ಧರ್ಮ ಸಂಹಿತಾಂ, ಧರ್ಮ ಸಂಹಿತೆಯನ್ನು ಭಾಗವತವನ್ನು ಶ್ರವಣ ಮಾಡ್ತಾನೆ. ಆ 7ನೇ ದಿನ ಸಮಗ್ರ ಭಾಗವತದ ಶ್ರವಣ ಆದ ನಂತರ ಅವನು ಊರ್ಧ್ವಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ನಂತರ ಜನಮೇಜಯನು ಆ ಸರ್ಪಯಾಗವನ್ನು ಮಾಡಬೇಕಾದ್ರೆ ಎಲ್ಲ ಸರ್ಪಗಳನ್ನು ಆಹುತಿಯನ್ನಾಗಿ ನೀಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾರದರು ಕೇಳ್ತಾರೆ, ಆ ಪಾಂಡವರಂತಹ ಶ್ರೇಷ್ಠರ ಕುಲದಲ್ಲಿ ಬಂದವ ಆ ಜನಮೇಜಯ, ಅವನು ಅಷ್ಟು ಸರ್ಪಗಳನ್ನು ನಾಶ ಮಾಡ್ತಾ ಇರುವಂಥದ್ದು ಸರಿಯೇ ಅಂತ ಕೇಳಿದಾಗ ಅದಕ್ಕೆ ಇರುವ ಹಿನ್ನೆಲೆಯನ್ನು ಕೂಡ ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ. ಆ ಸರ್ಪಯಾಗದಲ್ಲಿ ಆ ಎಲ್ಲ ಸರ್ಪಗಳ ನಾಶ ಯಾಕಾಯಿತು, ಆ ಯಜ್ಞದ ಮಧ್ಯದಲ್ಲಿ ಆ ಹಿಂಸಾತ್ಮಕ ಕ್ರಿಯೆ ಹೇಗೆ ನಡೆಯಿತು ಅಂತ ಕೇಳಿದಾಗ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಸಮುದ್ರ ಮಥನ ಆದಂತಹ ಸಂದರ್ಭದಲ್ಲಿ ಐರಾವತ, ಉಚ್ಚೈಶ್ರವಸು ಮೊದಲಾದಂತಹ ಅನೇಕ ಪವಿತ್ರವಾದಂತಹ ಪ್ರಾಣಿಗಳು ಬಂದಿದ್ದಾವೆ. ಅದರಲ್ಲಿ ಉಚ್ಚೈಶ್ರವಸು ಎನ್ನತಕ್ಕಂತಹ ಒಂದು ಕುದುರೆ, ಬಿಳಿ ಬಣ್ಣದ ಕುದುರೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಹೇಳ್ತಾರೆ. ಈ ಕಶ್ಯಪರ ಪತ್ನಿಯರಲ್ಲಿ ಕದ್ರು ಮತ್ತು ವಿನತೆಗೆ ಯಾವಾಗಲೂ ಕೂಡ ಸ್ಪರ್ಧೆ ಅಂತೆ. ವಿನತೆ ಅಂತ ಹೇಳಿದ್ರೆ ಗರುಡನ ತಾಯಿ ವಿನತೆ, ಸರ್ಪಗಳ ತಾಯಿ ಕದ್ರು. ಅವರಿಬ್ಬರಲ್ಲಿಯೂ ಕೂಡ ಯಾವತ್ತೂ ಕೂಡ ನಾನು ಶ್ರೇಷ್ಠ ಅಂತ ಸ್ಪರ್ಧೆ ನಡೀತಾ ಇರ್ತದೆ. ಹೀಗೆ ಒಮ್ಮೆ ಇಬ್ಬರೂ ಕೂಡ ಮಾತನಾಡಬೇಕಾದ್ರೆ ಕದ್ರು ಒಂದು ಸ್ಪರ್ಧೆಯನ್ನು ಇಡ್ತಾಳಂತೆ. ಸಮುದ್ರ ಮಥನದಲ್ಲಿ ಒಂದು ಉಚ್ಚೈಶ್ರವಸು ಅಂತ ಕಪ್ಪು ಬಣ್ಣದ ಕುದುರೆ ತುಂಬ ಸುಂದರವಾಗಿದೆ ಅಂತ ಅದರ ಬಗ್ಗೆ ಹೇಳಬೇಕಾದ್ರೆ ವಿನತೆ ಹೇಳ್ತಾಳಂತೆ, ಅದು ಕಪ್ಪು ಬಣ್ಣದ ಕುದುರೆ ಅಲ್ಲ, ಅದು ಬಿಳಿ ಬಣ್ಣದ ಕುದುರೆ ಅಂತ. ಇಬ್ಬರಲ್ಲಿ ಮಾತುಕತೆ ಶುರು ಆಗ್ತದೆ. ನಾನು ಹೇಳಿದ್ದು ಸರಿ ಅಂತ ಇಬ್ಬರಲ್ಲಿ. ಕದ್ರು ಹೇಳುವುದು ಕಪ್ಪು ಬಣ್ಣದ ಕುದುರೆ ಅಂತ, ವಿನತೆ ಹೇಳುವಂಥದ್ದು ಬಿಳಿ ಬಣ್ಣದ ಕುದುರೆ ಅಂತ. ಕೊನೆಗೆ ಇಬ್ಬರಲ್ಲಿ ಒಂದು ಶಪಥ ನಿರ್ಮಾಣ ಆಗುತ್ತೆ. ಕದ್ರು ಹೇಳ್ತಾಳೆ, ನಾನು ಹೇಳಿದ್ದು ಸರಿಯಾದರೆ, ಕುದುರೆ ಕಪ್ಪು ಬಣ್ಣದ್ದು ಅಂತಾದರೆ ಜೀವಮಾನವಿಡೀ ನೀನು ನನ್ನ ದಾಸಿಯಾಗಿರಬೇಕು ಅಂತ. ವಿನತೆ ಧೈರ್ಯದಿಂದ ಹೇಳ್ತಾಳೆ, ಇಲ್ಲ ನಾನು ಹೇಳಿದ್ದೆ ಸರಿ, ಉಚ್ಚೈಶ್ರವಸು ಬಿಳಿ ಬಣ್ಣದಲ್ಲಿಯೇ ಇದೆ, ನಾನು ಹೇಳಿದ್ದು ಸತ್ಯ ಆದರೆ ನೀನು ನನ್ನ ದಾಸಿ ಆಗಬೇಕು ಅಂತ ಪರಸ್ಪರ ಇಬ್ಬರೂ ಕೂಡ ಶಪಥವನ್ನು ಮಾಡಿಕೊಂಡಿದ್ದಾರೆ. ಈ ಶಪಥ ಆದ ನಂತರ ಕದ್ರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ನನಗೆ ವಸ್ತುತಃ ಕದ್ರು ದೇವಿಗೆ ಗೊತ್ತಿತ್ತು ಅದು ಬಿಳಿ ಬಣ್ಣದ ಕುದುರೆಯೇ ಅಂತ, ಆದರೆ ಬಾಯಿ ತಪ್ಪಿ ಕಪ್ಪು ಬಣ್ಣದ ಕುದುರೆ ಅಂತ ಒಮ್ಮೆ ಹೇಳಿದಳು.
ನಂತರ ಅದನ್ನೇ ಸಮರ್ಥನೆ ಮಾಡಿಕೊಳ್ಳುವುದಕ್ಕೋಸ್ಕರ ಕೊನೆಗೆ ಶಪಥವನ್ನೇ ಮಾಡಿದ್ದಾಳೆ. ಹೇಗಾದರೂ ಮಾಡಿ ಆ ಬಿಳಿ ಬಣ್ಣದ ಕುದುರೆಯನ್ನು ಕಪ್ಪು ಬಣ್ಣ ಮಾಡಬೇಕು ಅಂತ ಆಲೋಚನೆ ಮಾಡ್ತಾಳೆ. ಅದಕ್ಕೆ ತನ್ನ ಎಲ್ಲ ಸರ್ಪಗಳನ್ನು, ತನ್ನ ಪುತ್ರರನ್ನೆಲ್ಲ ಕರೀತಾಳೆ. ಕರೆದು ವಾಸುಕಿಯಿಂದ ಹಿಡಿದು ಎಲ್ಲ ಸರ್ಪ ನಾಗಗಳು, ಕಾರ್ಕೋಟಕಾದಿ ಎಲ್ಲ ನಾಗಗಳು ಕೂಡ ಮುಂದೆ ಇದ್ದಾರೆ. ಅವರಿಗೆ ಕದ್ರುದೇವಿ ಆದೇಶ ಮಾಡ್ತಾಳಂತೆ, ನಾನು ಆ ಉಚ್ಚೇಶ್ರವಸ್ಸನ್ನು ಕಪ್ಪು ಬಣ್ಣದ ಕುದುರೆ ಅಂತ ನಾನು ಹೇಳಿದ್ದೇನೆ, ನನ್ನ ಮಾತೆ ಸತ್ಯ ಆಗಬೇಕು, ಆದರೆ ಅದು ವಸ್ತುತಃ ಬಿಳಿ ಬಣ್ಣದ ಕುದುರೆ, ನೀವೆಲ್ಲರೂ ಸೇರಿ ಅದನ್ನು ಕಪ್ಪು ಬಣ್ಣವನ್ನಾಗಿ ಮಾಡಬೇಕು. ನಾಳೆ ಬೆಳಗ್ಗೆ ದಿನ ನಾವಿಬ್ಬರು ಕೂಡ ಒಟ್ಟಿಗೆ ಬರ್ತೇವೆ. ಬರುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆ ಉಚ್ಚೇಶ್ರವಸಿಗೆ ಕಪ್ಪು ಬಣ್ಣದ ನಾಗಗಳೆಲ್ಲ ನೀವು ಸೇರಿ ಅದಕ್ಕೆ ಸುತ್ತುವರಿದುಕೊಂಡರೆ ದೂರದಿಂದ ನೋಡಿದಾಗ ಅದು ಕಪ್ಪು ಬಣ್ಣದ ಕುದುರೆಯ ಹಾಗೆ ಕಾಣ್ತದೆ. ನೀವೆಲ್ಲರೂ ಕೂಡ ಹೋಗಿ ನನಗೆ ಈ ಸಹಕಾರವನ್ನು ಮಾಡಬೇಕು, ನನ್ನ ಆದೇಶವನ್ನು ಪಾಲಿಸಬೇಕು ಅಂತ ಹೇಳಿದಾಗ ಆ ಯಾವ ನಾಗಗಳು ಕೂಡ ಆ ಮಾತಿಗೆ ಒಪ್ಪುವುದಿಲ್ಲ. ನಾಗದೇವತೆಗಳ ಆ ನಿಷ್ಠೆ ಆ ರೀತಿಯಾದದ್ದು. ಯಾವುದೇ ಕಾರಣಕ್ಕೂ ಧರ್ಮದಿಂದ ಚ್ಯುತರಾಗಬಾರದು, ನಾವು ಯಾವತ್ತೂ ನಮ್ಮಿಂದ ಸುಳ್ಳು ನಮ್ಮ ಬಾಯಿಂದ ಬರಬಾರದು ಎನ್ನತಕ್ಕಂತಹ ಒಂದು ನಿಷ್ಠೆ ಅವರಲ್ಲಿತ್ತು. ಎಲ್ಲರೂ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ನಿಮ್ಮ ಗಲಾಟೆಯಲ್ಲಿ ನಮ್ಮ ಬಾಯಿಂದ ಯಾಕೆ ನೀವು ಮೋಸದ ಕೆಲಸವನ್ನು ಮಾಡಿಸ್ತಾ ಇದ್ದೀಯಾ, ನಾವು ಈ ಸುಳ್ಳಿನ ಕೆಲಸದಲ್ಲಿ ನಾವು ಪಾತ್ರರಾಗುವುದಿಲ್ಲ, ನಿನ್ನ ಸುಳ್ಳಿಗೆ, ಈ ಅಧರ್ಮಕ್ಕೆ, ಮೋಸಕ್ಕೆ ನಾವು ಸೇರುವುದಿಲ್ಲ ಅಂತ ಹೇಳಿದಾಗ ಕದ್ರುವಿಗೆ ತಾನು ಸುಳ್ಳು ಹೇಳಿದ್ದೇನೆ, ಮರುದಿನ ವಿನತೆಯ ಮುಂದೆ ತಾನು ಸೋಲ್ತೇನೆ ಇರತಕ್ಕಂಥ ತುಂಬ ಭಯ ಇತ್ತು. ಅದರ ಜೊತೆಗೆ ಈ ಮಕ್ಕಳು ಕೂಡ ತಾನು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಅಂಥೇಳಿ ಆ ಎಲ್ಲ ಮಕ್ಕಳಿಗೂ ಶಾಪವನ್ನು ಕೊಟ್ಟು ಬಿಡ್ತಾಳೆ. ನೀವೆಲ್ಲರೂ ಸುಟ್ಟು ಭಸ್ಮರಾಗಿ ಹೋಗಿ ಅಂತ ಶಾಪವನ್ನು ಕೊಡ್ತಾಳೆ. ಸ್ವಯಂ ತಾಯಿಯೇ ತನ್ನ ಮಕ್ಕಳೆಲ್ಲ ನಾಶ ಆಗಬೇಕು ಅಂತ ಶಾಪವನ್ನು ಕೊಟ್ಟಾಗ ಆ ವಾಸುಕಿಯಿಂದ ಹಿಡಿದು ಎಲ್ಲ ನಾಗರು ಕೂಡ ಬ್ರಹ್ಮದೇವರ ಬಳಿ ಹೋಗಿದ್ದಾರೆ. ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ತಾಯಿಯ ಮಾತು ಅದು ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ, ಅವಳು ಹೇಳಿದ ಮಾತು ಸತ್ಯವಾಗಲೇಬೇಕು, ನೀವೆಲ್ಲರೂ ಕೂಡ ಸುಟ್ಟ ಭಸ್ಮವಾಗುವುದು ಖಚಿತ, ಆದರೆ ಅದರಲ್ಲಿನ ಒಂದು ರೀತಿಯ ರಕ್ಷಣೆಯನ್ನು ನಾನು ಮಾಡ್ತೇನೆ. ಈ ನಾಗ ಕುಲದಲ್ಲಿ ಲೋಕಕ್ಕೆ ಉಪದ್ರವಕಾರಿಯಾದಂತಹ ಅನೇಕ ನಾಗಗಳಿದ್ದಾವೆ. ತಮ್ಮ ವಿಷಶಕ್ತಿಯಿಂದಾಗಿ ಕಾರಣವಿಲ್ಲದೆ ಜಗತ್ತಿನಲ್ಲಿ ಹಿಂಸೆಯನ್ನು ಮಾಡ್ತಾ, ಅನೇಕ ಮನುಷ್ಯರನ್ನು ಕೊಲ್ತಾ, ಅನೇಕ ಗಿಡ ಮರಗಳನ್ನು ನಾಶ ಮಾಡ್ತಕ್ಕಂತಹ ಅತ್ಯಂತ ವಿಷಕಾರಿಯಾದಂತಹ, ಲೋಕ ಉಪದ್ರವಕಾರಿಯಾದಂತಹ ನಾಗಗಳಿದ್ದಾವೆ. ತಾಯಿಯ ಶಾಪದಂತೆ ಆ ದುಷ್ಟ ನಾಗಗಳ ಸಂಹಾರ ಆಗುವ ಹಾಗೆ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ. ಯಾರಲ್ಲಿ ಆ ವಿಷವನ್ನು ಕಾರಣವಿಲ್ಲದೆ ಒಬ್ಬರನ್ನು ಕೊಲ್ಲುವ ದುಷ್ಟ ಮನೋಭಾವ ಇಲ್ಲ, ಅಂತಹ ಸಾತ್ವಿಕ ನಾಗಗಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಬ್ರಹ್ಮದೇವರ ಆಶ್ವಾಸನೆಯನ್ನು ನೀಡ್ತಾರೆ. ಆ ಸಾತ್ವಿಕ ನಾಗಗಳ ರಕ್ಷಣೆಯೂ ಕೂಡ ನಿಮ್ಮ ವಂಶದೇವರಿಂದಲೇ ಆಗಬೇಕು ಅಂತ ವಾಸುಕಿಗೆ ಆಜ್ಞೆಯನ್ನು ಮಾಡ್ತಾನೆ. ಆ ವಾಸುಕಿಯ ತಂಗಿಯ ಮಗನೇ ಈ ಆಸ್ತಿಕ. ಆ ದೃಷ್ಟಿಯಿಂದಾಗಿ ಆ ಜನಮೇಜನೆ ಯಾಗದಲ್ಲಿ ಅದು ಅಧರ್ಮ ನಡೆದದ್ದಲ್ಲ, ಇಡೀ ಲೋಕಕ್ಕೆ ಉಪದ್ರವಕಾರಿಯಾದಂತಹ ಎಲ್ಲ ನಾಗಗಳ ನಾಶ ಆಗಿದೆ. ಇನ್ನು ಉಳಿದ ಮಹಾಭಾರತ ಉಲ್ಲೇಖ ಮಾಡುವ ಹಾಗೆ ಸುಮಾರು 80 ನಾಗಗಳನ್ನು ಉಲ್ಲೇಖ ಮಾಡಿ, 8 ಕುಲದ ನಾಗಗಳನ್ನು ಉಲ್ಲೇಖ ಮಾಡುವ ಜೊತೆಗೆ 8 ನಾಗರು ಸಾತ್ವಿಕವಾದಂತಹ ನಾಗಗಳು ಎಂಬುದಾಗಿ ಉಲ್ಲೇಖವನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ. ಅಂತಹ 80 ನಾಗದೇವತೆಗಳನ್ನು ಈ ಆಸ್ತಿಕ ರಕ್ಷಣೆ ಮಾಡಿದ್ದಾನೆ. ಹೀಗೆ ಆ ಜರತ್ಕಾರುವಿನ ಮಗನಾದಂತಹ ಆಸ್ತಿಕನ ಮೂಲಕವಾಗಿ ನಾಗಗಳ ರಕ್ಷಣೆ ಆಗಿದೆ ಅಂತ ಆ ಜರತ್ಕಾರುವಿನ ಕಥೆಯನ್ನು ಹೇಳಿ ಮುಂದೆ ಸುಯಜ್ಞ ಎನ್ನತಕ್ಕಂತಹ ಒಬ್ಬ ರಾಜನ ಕಥೆಯನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಈ ಸುಯಜ್ಞ ಎಂದರೆ ಬ್ರಹ್ಮವೈವರ್ತ ಪುರಾಣ ಪರಿಚಯಿಸುವಂಥದ್ದು ಸ್ವಯಂಭವ ಮನುವಿನ ಮಕ್ಕಳು ಇಬ್ಬರು, ಪ್ರಿಯವ್ರತ ಮತ್ತು ಉತ್ಥಾನಪಾದ. ಆ ಉತ್ಥಾನಪಾದನ ಮಗ ಧ್ರುವ ಎಂಬುದಾಗಿ ನಮಗೆ ಎಲ್ಲರಿಗೂ ಕೂಡ ಅತ್ಯಂತ ಪರಿಚಿತನಾದ ಸಾಧಕ. ಆ ಧ್ರುವನ ಮಗ ಉತ್ಕಲ ಎಂಬ ಹೆಸರಿನ ಅವನು 1000 ರಾಜಸೂಯ ಯಾಗಗಳನ್ನು ಮಾಡಿದ್ದಾದ್ರಿಂದಾಗಿ ನಿರಂತರ ಯಜ್ಞಗಳನ್ನು ಮಾಡುವಂಥದ್ದು, ಅದರ ಮೂಲಕ ಲೋಕದಲ್ಲಿ ಸುಭಿಕ್ಷೆಯನ್ನು ಅವನು ನಿರ್ಮಾಣ ಮಾಡ್ತಿದ್ದ. ಹೀಗೆ ನಿರಂತರ ಯಜ್ಞಗಳ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿದವಾದ್ರಿಂದಾಗಿ ಅವನಿಗೆ ಸುಯಜ್ಞ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಒಮ್ಮೆ ದೊಡ್ಡ ಯಾಗವನ್ನು ಮಾಡಿದ್ದ. ದದೌಸ ವಿಪ್ರೇಭ್ಯ ಮುದಾಯುಕ್ತ ಸದಕ್ಷಿಣಾಂ. ಬಂದಂತಹ ಎಲ್ಲ ಜ್ಞಾನಿಗಳಿಗೆ ಯಥೇಷ್ಟವಾದಂತಹ ದಾನ ಪ್ರಕ್ರಿಯೆ ನಡೆದಿದೆ. ಒಳ್ಳೆಯ ರೀತಿಯಲ್ಲಿ ದಾನವನ್ನು, ಯಜ್ಞದ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಸಭೆಯಲ್ಲಿ ಅನೇಕ ಋಷಿಮುನಿಗಳ ಮಧ್ಯದಲ್ಲಿ ಕುಳಿತಿದ್ದಾನೆ. ಭೃಗು ಮಹರ್ಷಿ, ವಸಿಷ್ಠರು, ವಿಶ್ವಾಮಿತ್ರರು ಎಲ್ಲ ಋಷಿಮುನಿಗಳ ಮಧ್ಯದಲ್ಲಿ ಕುಳಿತಿದ್ದಾನೆ. ಆ ಸಭೆಗೆ ಒಮ್ಮೆ ಒಬ್ಬ ಕೃಶನಾದಂತಹ, ಅತ್ಯಂತ ದೇಹದಲ್ಲಿ ಯಾವುದೇ ರೀತಿಯ ಸಾಮರ್ಥ್ಯ ಇಲ್ಲದ,
ಅತ್ಯಂತ ಕಡು ಬಡವನಾದಂತಹ ಒಬ್ಬ ಬ್ರಾಹ್ಮಣ ಪ್ರವೇಶ ಮಾಡಿದ್ದಾನೆ. ಅವನು ಬಂದದ್ದನ್ನು ನೋಡಿಯೇ ಎಲ್ಲರಿಗೂ ಕೂಡ ಅವನ ಅವಸ್ಥೆಯನ್ನು ನೋಡಿ ಎಲ್ಲರೂ ಕೂಡ ಅಪಹಾಸದಿಂದ ನಗ್ತಾ ಇದ್ದಾರೆ. ಅವನ ಆ ಬಡತನ, ಅವನಲ್ಲಿದ್ದಂತಹ ಆ ದೇಹದ ಸೌಷ್ಠವತೆ, ದೇಹದಲ್ಲಿರುವ ಎಲ್ಲ ಒಳಗಿನ ಭಾಗಗಳು ಕೂಡ ಹೊರಗೆ ಕಾಣುವ ಹಾಗೆ ಅವನ ದೇಹ ಇತ್ತು. ಅಂತಹ ರೂಕ್ಷೋ ಮಲಿನವಾಸಶ್ಚ ಶುಷ್ಕ ಕಷ್ಟೋಷ್ಟ ತಾಲೂಕಃ, ಅತ್ಯಂತ ಕೆಟ್ಟದಾದಂತಹ ವಸ್ತ್ರ, ದೇಹದಲ್ಲಿ ಎಲ್ಲಿಯೂ ಕೂಡ ಸಾಮರ್ಥ್ಯದ ಲವಲೇಶವೂ ಇಲ್ಲದ ಅತ್ಯಂತ ಕೃಶನಾದಂತಹ ಬ್ರಾಹ್ಮಣ ಬಂದಾಗ ಪ್ರಣನಾಮ ನೃಪಸ್ತಂಚ ನೋತ್ತಸ್ಥೌ ಕಿಂಚಿದೇವಹಿ, ಕುಳಿತಲ್ಲಿಯೇ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಎದ್ದು ನಿಂತು ಗೌರವ, ಬ್ರಹ್ಮವಿವರ್ತ ಪುರಾಣದಲ್ಲಿ ನೋಡಿದೆವು ನಾವು, ತಂದೆ ತಾಯಿಗಳಿಗೆ, ಗುರುಗಳು, ಜ್ಞಾನಿಗಳು ಬಂದಾಗ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಪ್ರಾರಂಭದಲ್ಲಿ ಹೇಳಿದರು. ಅದು ಯಾವುದೇ ರೀತಿಯ ಆದರವನ್ನು ಮಾಡದೆ ಕುಳಿತಲ್ಲಿಂದಲೇ ಎಲ್ಲ ಸಭಾಸದರೊಟ್ಟಿಗೆ ಸೇರಿಕೊಂಡು ಒಂದು ಅಪಹಾಸದ ನಗುವನ್ನು ಎಲ್ಲರೂ ಕೂಡ ಬೀರ್ತಾ ಇದ್ದಾರೆ. ಆ ನಗುವನ್ನು ನೋಡಿ ಆ ಬ್ರಾಹ್ಮಣ ಅಲ್ಲಿಯೇ ಶಾಪವನ್ನು ಕೊಡ್ತಾ ಇದ್ದಾನೆ. ಶಶಾಪ ನೃಪತಿಂ ಕ್ರೋಧಾತ್ ತತ್ರಾತಿಷ್ಠದ್ ನಿರಂಕುಶಃ, ಕುಷ್ಠರೋಗಿಯಾಗಿ ಹೋಗು, ರಾಜ್ಯಭ್ರಷ್ಟನಾಗಿ ಹೋಗು ಅಂತ ಈ ಅಹಂಕಾರದ ಮದದಿಂದಾಗಿ ಯಾರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ, ನಿನಗೆ ರಾಜ್ಯಭ್ರಷ್ಟನಾಗಿ ಹೋಗು, ರೋಗಗ್ರಸ್ತನಾಗಿ ಹೋಗು ಅಂತ ಶಾಪವನ್ನು ಕೊಟ್ಟಿದ್ದಾನೆ. ಆಗ ಅಲ್ಲಿದ್ದಂತಹ ಎಲ್ಲ ಋಷಿಮುನಿಗಳು, ದೇವತೆಗಳು ಕೂಡ ಬಂದು ಆ ಬ್ರಾಹ್ಮಣನನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ತುಂಬ ವಿಸ್ತಾರವಾದಂತಹ ಭಾಗ. ಸನತ್ಕುಮಾರರು, ಭೃಗು ಮಹರ್ಷಿಗಳು, ಪುಲಸ್ತ್ಯರು, ಬ್ರಾಹ್ಮಣಾನಾಂಚ ಹೃದಯಂ ಕೋಮಲಂ ನವನೀತವತ್. ಆಗ ಸೂರ್ಯದೇವನು ಪ್ರಾರ್ಥನೆ ಮಾಡಿದ ಹಾಗೆ ಆ ಬ್ರಾಹ್ಮಣರ ಮನಸ್ಸು ಅತ್ಯಂತ ಪವಿತ್ರವಾದದ್ದು. ನೀವು ಕ್ರೋಧ ಮಾಡಿಕೊಂಡರೆ ಈ ರಾಜನಿಗೆ ಉಳಿಗಾಲ ಇಲ್ಲ, ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ರತು ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏಕಾದಶಿ ವಿಹೀನಶ್ಚ ವಿಷ್ಣು ನೈವೇದ್ಯ ವಂಚಿತಃ, ಯಾರು ಏಕಾದಶಿಯನ್ನು ಮಾಡುವುದಿಲ್ಲ, ಯಾರು ವಿಷ್ಣುವಿನ ನೈವೇದ್ಯವನ್ನು ಉಣ್ಣುವುದಿಲ್ಲ, ಅವರಿಗಿರ್ತಕ್ಕಂತಹ ಒಂದೇ ಒಂದು ಮಾರ್ಗ ಜ್ಞಾನಿಗಳ ಸಂಘ. ಆ ಜ್ಞಾನಿಗಳ ಸಂಘದಿಂದಾಗಿ ಅವರು ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಿಕೊಳ್ತಾ ಹೋಗ್ತಾರೆ. ಅಂಥದ್ರಲ್ಲಿ ಜ್ಞಾನಿಗಳ ಶಾಪದಿಂದ ಆ ವ್ಯಕ್ತಿ ರೋಗಗ್ರಸ್ತನಾಗಿ ಹೋದರೆ ಅವನಿಗೆ ಯಾವುದೇ ರೀತಿಯ ಉಳಿಗಾಲ ಇಲ್ಲ. ಹೀಗೆ ಅನೇಕ ರೀತಿಯ ಜ್ಞಾನಿಗಳ ಶ್ರೇಷ್ಠತೆಯನ್ನು ಹೇಳುವ ಜೊತೆಗೆ ಅತಿಥಿಂ ಬ್ರಾಹ್ಮಣಂ ದೃಷ್ಟ ನಾಭ್ಯುತ್ಥಾನಂ ಕರೋತಿ ಯಃ, ಜ್ಞಾನಿಗಳು ಅತಿಥಿಗಳು ಬಂದಾಗ ಎದ್ದು ಅವರಿಗೆ ಗೌರವವನ್ನು ಕೊಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಪಿತೃಭಕ್ತಿ ವಿಹೀನ ಸ್ಯಾತ್ ಸಭವೇದ್ ಭಾರತೇ ಭುವಿ, ಹಿರಿಯರಲ್ಲಿ ಅವನಿಗೆ ಗೌರವವಿಲ್ಲದಿದ್ದರೆ ಅವನು ಕೆಟ್ಟ ಜನ್ಮವನ್ನು ಪಡಿತಾನೆ ಅಂತ ಹೀಗೆ ವಿಸ್ತಾರವಾಗಿ ಧರ್ಮ ಸೂಕ್ಷ್ಮಗಳನ್ನು ಹೇಳುವ ಜೊತೆಗೆ ಆ ಬ್ರಾಹ್ಮಣನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ.